ಮಳೆ 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 ಎಲ್ಲ ಕಡೆ ಬರ್ತಾ ಇದೆ. ಯಾವ ಲೆವೆಲಿಗೆ ಅಂತಂದರೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಹಾಗಾದರೆ ಈಗ ಒಂದು ಸ್ವಲ್ಪ ನಿಂತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸ್ವಲ್ಪ ಈಗ ತಣ್ಣಗಾಗಿದೆ, ಮಳೆ ಜಾಸ್ತಿ ಬರ್ತಾ ಇಲ್ಲ. ಇನ್ನೂ ಯಾವಾಗ ಮಳೆ ಬರುತ್ತೆ? ಜೂನ್ 25ರವರೆಗೂ ಕೂಡ ಭಯಂಕರ ಮಳೆ ಆಗುವಂಥ ಸಾಧ್ಯತೆ ಇದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ತುಂಬ ಕ್ಯೂರಿಯಾಸಿಟಿ ಆಗಿರುವಂಥ ವಿಡಿಯೋ ಸ್ನೇಹಿತರೆ. ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಯಾವಾಗ ಹಾಗಾದರೆ ಬರುತ್ತೆ ಮಳೆ? ಯಾವಾಗ ಬರುತ್ತೆ ಅಂದರೆ ಆ ಲೆವೆಲಿಗೆ ಬರುತ್ತೆ ಮಳೆ. ಹಂಗೆ ಬರುತ್ತೆ ಅಂತ ಹೇಳಿದ್ರಿ, ಯಾವಾಗ ಹಾಗಾದರೆ ಮಳೆ ಬರುತ್ತೆ? ಭಯಂಕರವಾಗಿ ಮಳೆ ಬರುತ್ತೆ ಅಂತ ಹೇಳಿದ್ರಿ. ಹಾಗಾದರೆ ಯಾವಾಗ ಮಳೆ ಬರುತ್ತೆ ಅದನ್ನು ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಈಗ ಜೂನ್ 25ರ ಒಳಗಡೆ ಅಥವಾ ಜೂನ್ 25ರ ನಂತರ ಯಾವಾಗ ಎಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅಂದರೆ ಮಾನ್ಸೂನ್ ಆರಂಭವಾಗುತ್ತೆ. ಆ್ಯಂಡ್ ಮಾನ್ಸೂನ್ ಅಂದರೆ ಈಗ ನಿಮ್ಗೆಲ್ರಿಗೂ ಗೊತ್ತಿದೆ, ಏನು ಮುಂಗಾರು ಆರಂಭ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಕೆಲವು ಕಡೆ. ಎಲ್ಲ ಕಡೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಒಂದಿಷ್ಟು ಜಿಲ್ಲೆಗಳಿಗೆ ಭಾರಿ ಮಳೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಬಾರಿ ಎಲ್ರಿಗೂ ಮಳೆ ಜಾಸ್ತಿ ಆಗಿದೆ. ಅಂದರೆ ಮೊದಲಿನ ರೀತಿ ಅಲ್ಲ. ಅಂದರೆ ಈಗ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ, ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಅಲ್ಲ. ಅಂದರೆ ಈ ಬಾರಿ ಅಂತೂ ಜಾಸ್ತಿ ಆಗಿಬಿಟ್ಟಿದೆ, ಮಳೆ ಅನ್ನುವಂಥ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾದರೆ ಯಾವ ರೀತಿಯಲ್ಲಿ ಮಳೆ ಬರುತ್ತೆ, ಯಾರಿಗೆ ಮಳೆ ಬರುತ್ತೆ, ಇದು ತುಂಬ ಮುಖ್ಯ. ಆ್ಯಂಡ್ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ ಎಲ್ಲದನ್ನು ಕೂಡ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಮಿಸ್ ಮಾಡಿದರೆ ಪ್ರಯೋಜನ ಇಲ್ಲ. ಹಾಗಾಗಿ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾರಿಗೆಲ್ಲ ಮಳೆ ಬರುತ್ತೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಕೊನೆವರೆಗೂ ನೋಡಿ ವಿಡಿಯೋವನ್ನು. ಜಾಸ್ತಿ ಏನು ಮಳೆ ಬಂದಿಲ್ಲ ಅನ್ನೋರು ವಿಡಿಯೋವನ್ನು ನೋಡಿ ಯಾವಾಗ ಮಳೆ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಒಂದಿಷ್ಟು ಜಿಲ್ಲೆಗಳಿಗೆ ಬೇಗ ಮಳೆ ಬರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಈಗಿನ ವೆದರ್ ರಿಪೋರ್ಟನ್ನು ನೋಡ್ತಾ ಇದ್ದರೆ. ಯಾಕಂತಂದರೆ ಆ ಲೆವೆಲಿನ ಮಳೆಗಳು ಜಾಸ್ತಿ ಬಂದಿಲ್ಲ ಈ ಬಾರಿಯಂತೂ. ಏನೋ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂತ ಹೇಳುವಂಥದ್ದು ಏನಿಲ್ಲ. ಅಂದರೆ ಏನೋ ನಾರ್ಮಲ್ ಮಳೆ ಬರ್ತಾ ಇದೆ. ಅಂದರೆ ಅದ್ರ ಜೊತೆಗೇ ಒಂದಿಷ್ಟು ಜಾಸ್ತಿ ಮಳೆಗಳು ಕೂಡ ಬರ್ತಾ ಇದೆ. ಅಂದರೆ ಏನೋ ಈಗ ಒಂಥರ ಭಯಂಕರವಾಗಿ ಬೆಂಕಿ ಆ ಲೆವೆಲಿಗೆ ಸಿಕ್ಕಾಪಟ್ಟೆ ಮಳೆ ಬಂತು ಅದೆಲ್ಲ ಇಲ್ಲ, ಆ ಲೆವೆಲಿಗೆಲ್ಲ ಇಲ್ಲ. ಅಂದರೆ ಏನೋ ಕೊಚ್ಕೊಂಡು ಹೋಗುವಷ್ಟೆಲ್ಲ ಮಳೆ ಬಂತಂದ ಆ ಲೆವೆಲಿಗೆಲ್ಲ ಮಳೆ ಬಂದಿಲ್ಲ ಈ ಬಾರಿ. ಅಂದರೆ ಸ್ವಲ್ಪ ಮಳೆ ಕಮ್ಮಿ ಇದೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದಾಗ, ಎರಡನ್ನೂ ಸೇರಿ ನೋಡಿದಾಗ ಸ್ವಲ್ಪ ಕಮ್ಮಿ ಇದೆ ಮಳೆ ಈ ಬಾರಿ. ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿದೆ ಇಲ್ಲ, ಸಾಧ್ಯ ಇಲ್ಲ. ಯಾಕಂತಂದರೆ ಅಷ್ಟೆಲ್ಲ ಮಳೆ ಬಂದಿಲ್ಲ ಈ ಬಾರಿ, ಏನೂ ಸಿಕ್ಕಾಪಟ್ಟೆ ಮಳೆ ಬಂದಿಲ್ಲ. ಹಾಗಾಗಿ ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಹಾಸನ, ಆ್ಯಂಡ್ ಚಿಕ್ಕಬಳ್ಳಾಪುರ, ಹಾವೇರಿ, ಕೊಡಗು, ಕೊಪ್ಪಳ, ಆ್ಯಂಡ್ ಬೀದರ್, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಕೊಪ್ಪಳ ಆ್ಯಂಡ್ ಕೊಡಗು, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ, ತುಮಕೂರು, ರಾಯಚೂರು, ಹಾಸನ, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಹಾವೇರಿ. ಐ ಥಿಂಕ್ ಎಲ್ಲ ಜಿಲ್ಲೆಗಳಿಗೂ, ಅಂದರೆ ಈಗ ನಾಟ್ ಓನ್ಲಿ ಇಷ್ಟೇ ಜಿಲ್ಲೆಗಳಿಗೆ ಅಲ್ಲ, ಅಂದರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಏನು ಇಲ್ಲಿ ಮಳೆ ಬರುವಂಥ ಸಾಧ್ಯತೆ ಇರುವಂಥ, ಅಂದರೆ ವೆದರ್ ರಿಪೋರ್ಟನ್ನು ನೋಡಿದಾಗ ಮಳೆ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಖುಷಿ ಪಡುವಂಥ ವಿಚಾರ, ಮಳೆ ಬಂದರೆ ಯಾರಿಗೆ ಖುಷಿ ಆಗಲ್ಲ? ಆಬ್ವಿಯಸ್ಲಿ ಎಲ್ರಿಗೂ ಖುಷಿ ಆಗುತ್ತೆ. ಮಳೆ ಬಂದರೆ ಖುಷಿ ಆಯಿತು ಅಂತ ಹೇಳ್ತೀರಿ, ನೀವೇ ಹೇಳ್ತೀರ. ಅಂದರೆ ಆ ಲೆವೆಲಿಗೆ ಖುಷಿ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ. ಮಳೆ ಬಂದರೆ ಯಾರಿಗೆ ಖುಷಿ ಆಗಲ್ಲ ಬಿಡಿ ಅಲ್ವಾ? ಹಾಗಾಗಿ ಮಳೆ ಬಂದರೆ ಎಲ್ರಿಗೂ ಖುಷಿ ಆಗುತ್ತೆ. ಮಳೆ ಬರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನರಿಗೆ ಮಳೆ ಬಂದಿಲ್ಲ ಅಲ್ವಾ? ಈಗ ಮಳೆ ಬಂದರೆ ತುಂಬ ಖುಷಿ ಆಗಿಬಿಡುತ್ತೆ. ಮಳೆ ಬರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನೆಲ್ಲ ಸಬ್ಸ್ಕ್ರೈಬರ್ಗಳಿಗೂ ನಾನು ಹೇಳುವಂಥದ್ದು ಇಷ್ಟೇ, ಮಳೆ ಬಂದರೆ ತುಂಬ ಜನರಿಗೆ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಆ್ಯಂಡ್ ಮಳೆ ಎಲ್ರಿಗೂ ಬರಲಿ ಅಲ್ವಾ? ಈಗ ಮಳೆ ಬಂದರೆ ಏನು ಫಲ ಆಗುತ್ತೆ, ಅಥವಾ ಏನಕ್ಕೋ ಒಂದು ಗಿಡ ಮರಗಳಿಗೆ ಹೆಲ್ಪ್ ಆಗುತ್ತೆ. ಮತ್ತು ಗಿಡ ಮರಗಳಿಗೆ ಹೆಲ್ಪ್ ಆಗೋದಕ್ಕಿಂತ ಇನ್ನೊಂದು ವಿಚಾರ, ಖುಷಿ ಆಗುತ್ತೆ. ಎಲ್ಲದಕ್ಕೂ ಕೂಡ ಖುಷಿ ಆಗುತ್ತೆ. ಗಿಡ ಮರಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಖುಷಿ ಆಗುತ್ತೆ. ಇದು ತುಂಬ ಮುಖ್ಯ. ಹಾಗಾಗಿ ಮರ ಗಿಡಗಳು ಎಲ್ಲದೂ ಸೇರಿ ಹೇಳುವಂಥದ್ದು ನಾನು, ಎಲ್ಲದಕ್ಕೂ ತಂಪಾಗುತ್ತೆ. ಈಗ ಈ ರೀತಿ ಮಳೆ ಬಂದರೆ ಖುಷಿ. ಹಾಗಾಗಿ ಏನೋ ಖುಷಿ ಅಲ್ಲ, ಮಳೆ ಬಂದರೆ ಚೆನ್ನಾಗಿರಲ್ಲ, ಹಾಗಲ್ಲ ಏನಿಲ್ಲ. ಮಳೆ ಬಂದರೆ ಚಂದ. ಮಳೆ ಬಂದರೆ ನನಗಂತೂ, ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತೂ, ಮಳೆ ಬಂದರೆ ಚಂದ, ನನಗಂತೂ ಖುಷಿ ಆಗುತ್ತೆ ಮಳೆ ಬಂದರೆ. ಆದರೆ ಈ ಬಾರಿ ಸ್ವಲ್ಪ ಏನೋ ಮಳೆ ಕಮ್ಮಿ ಇದೆ. ಅಂದರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಬಾರಿ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಟ್ರಾಫಿಕ್ಕು ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಮಳೆ ಬಂದಾಗ. ಬಟ್ ಏನೋ ಈ ಬಾರಿ ಸ್ವಲ್ಪ ಮಳೆ ಕಮ್ಮಿ ಇದೆ. ಏನೇ ಹೇಳಿದ್ರು ಕೂಡ ಈ ಬಾರಿ ತುಂಬ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಆ ಲೆವೆಲಿನ, ಆ ಮಟ್ಟಿಗಿನ ಮಳೆ ಅನ್ನುವಂಥದ್ದು ಈ ವರ್ಷದ ಮುಂಗಾರಿನಲ್ಲಿ ಬಂದಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಆ ವರ್ಷದ, ಅಂದರೆ ಈಗ ನೀವು ಏನೇ ಹೇಳಿದ್ರು ಕೂಡ ಹೋದ ವರ್ಷದ ಮಳೆ ಅಷ್ಟೇನು ಬಂದಿಲ್ಲ. ಹಾಗಾಗಿ ಈ ವರ್ಷ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಳೆ ಬರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ
ಒಂದೊಳ್ಳೆ ಮಳೆ ಬರುವಂಥ ಎಲ್ಲ ಸಾಧ್ಯತೆ ಇದೆ ಈ ಬಾರಿ. ಆದರೂ ಕೂಡ ಎಲ್ಲೋ ಒಂದಿಷ್ಟು ಡೌಟ್, ಅಂದರೆ ಮಳೆ ಬರುತ್ತೋ ಬರೋದಿಲ್ವೋ ಹಾಗೆ ಒಂದಿಷ್ಟು ಡೌಟ್ ಇರುತ್ತೆ ತುಂಬ ಜನರಿಗೆ. ನಾನು ಹೇಳುವಂಥದ್ದಿಷ್ಟೇ, ಮಳೆ ಬರಲಿ. ಆ್ಯಂಡ್ ಮಳೆ 100%ಲಿ ನಾನು ಹೇಳ್ತೀನಲ್ಲ, ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಅದಕ್ಕೆ ಹೇಳುವಂಥದ್ದು. ಒಂದಿಷ್ಟು ಮಾಹಿತಿ ಇರುತ್ತೆ ಈ ಒಂದು ವಿಡಿಯೋದಲ್ಲಿ. ನೀವು ಅರ್ಧಂಬರ್ಧ ನೋಡಿಬಿಟ್ರೆ ಆಮೇಲೆ ಬಂದು ಕಮೆಂಟ್ ಮಾಡ್ತೀರಾ, ಎಂಥ ಮಳೆ ಇಲ್ಲ ಎಂಥ ಇಲ್ಲ ಸರ್ ಅಂತ ಹೇಳ್ತೀರಾ. ಹಂಗೆ ಮಾಡಬಾರ್ದು. ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು. ಆವಾಗ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಮಳೆ ಬರುತ್ತೆ, ಮಳೆ ಬಂದಿದೆ ಅನ್ನುವಂಥ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಹೆಂಗೆ ಅರ್ಥ ಆಗುತ್ತೆ? ಹಾಗಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಮಳೆ, ಹೌದು ನೀವೆಲ್ಲರೂ ಕೂಡ ಕೇಳಿದ್ರಿ ಮಳೆ ಅಂತ. ಮುಂಗಾರು ಐ ಥಿಂಕ್ ಬರ್ತಾ ಇದೆ. ಆ್ಯಂಡ್ ಎಲ್ರಿಗೂ ಮಳೆ ಬರಲಿ. ಆ್ಯಂಡ್ ಎಲ್ಲರ ಒಂದು ಏನೋ ಆಸೆ ಏನಿದೆ ಅದು ಪೂರ್ಣವಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಳೆ ಬಂದಾಗ ಖುಷಿ ಆಗುತ್ತೆ. ನನಗಂತೂ ಲಿಟ್ರಲಿ ಯಾವ ಲೆವೆಲಿಗೆ ಖುಷಿ ಆಗುತ್ತೆ ಅಂತಂದ್ರೆ ಐ ಆಮ್ ಹ್ಯಾಪಿ, ಖುಷಿ ಆಗಿಬಿಡುತ್ತೆ. ಅಂದರೆ ಮಳೆ ಯಾರಿಗೆ ಖುಷಿ ಆಗಲ್ಲ ಅಲ್ವಾ? ಹಾಗೆ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಮಳೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.